ಇದ್ದಾಗ ಮಾತಾಡ್ಲಿಲ್ಲ ಮಗ. ಇದ್ದಾಗ ಮಾತಾಡ್ಬೇಕು. ಏನ್ ಮಾತಾಡ್ತೀರಿ? ಅವ ಯಾರು ಚಪ್ಪಲ್ ಹಾಕೊಂಬಂದಾನ? ಇದ್ದಾಗ ಮಾತಾಡ್ರಿ ಅಂತ ಒಂದು ನಿಮಗೆ ಹೆಟ್ಟಾನ. ಅಕಸ್ಮಾತ್ ನಾನ್ ನಡ್ಬಾರ್ಕ್ ಬಾಯಿ ಹಾಕಿನಿ ಅಂದ್ರೆ ನನಗೆ ಹೆಚ್ಚಿದ್ರೆ ಒಟ್ಟು ಏನ್ ಇಟ್ರು ಗೌಡುಗ ಇಟ್ಲನ ರೀ. ಊರ ದೊಡ್ಡರ ಕಿರಿ ಬೇಕಂದಾಗ ಅಟ್ಟಿಸ್ಕೋಬೇಕು, ಬ್ಯಾಡ ಅಂದಾಗ ನಿಮ್ಮಂತವ್ರ ಕಾಲಾಗ ಸಿಕ್ಕಿ ಹಟ್ಟಿಸ್ಕೋಬೇಕು. ಹೋಗೋಕ್ ಮುಂಚೆ ಒಂದ್ ಮಾತು ಹೇಳ್ದ ಅವನು. ಏನೋ ಹೇಳಿದ್ರಿ ಅವ್ರ ತಮ್ಮೇನ ಬೆಂಗಳೂರ ಸಾಲಿ ಕಲಿತಾನಂತ್ರಿ. ಅಲ್ಲೇನ್ರಿ ಸರ್ಕಲ್ದಾಗ ಎಗ್ರೆಸ್ ಮಾಡ್ತಾನವ. ನೀ ಏನ್ ಹರಿದ ಗಂಟೆ ಆಗ್ತೀವಿ ಬಿಡ್ತೀವಿ ನನಗೆ ಗೊತ್ತಿಲ್ಲ. ಅವನು ಫೋನ್ ನಂಬರ್ ಫೋಟೋ ಸಹಿತ ತಂದ ನನಗೆ ಒಪ್ಪಿಸ್ಲಿಲ್ಲ. ಬಹಳ ದಿವಸ ಜಂತಿಗೆ ಯಾವ ಹೆಣ ಜೋತಾಡಿಲ್ಲ. ಗೌಡ್ರ ಅವನ ಫೋಟೋ ಯಾಕ್ರಿ? ಬೇಕಂದ್ರ ಅವ್ರ ಅವನ ಆಧಾರ್ ಕಾರ್ಡ್ ಸಹಿತ ತರ್ತೀನಿ. ಅವ್ರ ಅವನ ಆಧಾರ್ ಕಾರ್ಡ್ ಏನ್ ಮಾಡ್ಲಿ? ಅವ ಅಕಸ್ಮಾತ್ ಕರ್ಕೊಂಡ್ ಬರಮುದು ಓಡಿ ಹೋದಂತಾರ್ರಿ. ಅವ್ರ ಅವನ ಆಧಾರ್ ಕಾರ್ಡ್ ಮನಿ ಅಡ್ರೆಸ್ ಇರ್ತೈತಿಲ್ರಿ. ಯಾಕೆ ಅವನ ಆಧಾರ್ ಕಾರ್ಡ್ ಇರುದಿಲ್ಲ? ಅವ ಪಾಕೆಟ್ ಇಟ್ಕೊಡೋದಿಲ್ಲ, ಆಧಾರ್ ಕಾರ್ಡ್ ಎಲ್ಲಿ ಇಟ್ಕೋತಾನ್ರಿ? ಬರೇ ಟಾಯಲ್ಲಿ ಜಗ್ ಬರ್ತೀನಿ ಅವ್ನ್ರಿ. ಅವನೇನ್ ಬೆಕ್ಕಿನ ಉರಿ ಮಾಡಿದ್ದೇನೆ ಅವನ ಬಲೇ ತಗೋ ಒಳಗಿಡೋಗನ್. ಇದು ನೋಡಿ ಫ್ರಿಜ್ನಾಗ ಇಡ್ಲೇನ ಎಲ್ಲ ಜಗಲಿ ಮೇಲೆ ಇಡೋಗ. ಶಬಾಷ್ ಧರ್ಮನ ಶಬಾಷ್. ನನ್ನ ಮನೆಗೆ ಬಂದು ನನ್ನ ಎದುರನ್ನ ನಿಂತು ನನ್ನ ಎದಿಗಿನ ಬೊಟ್ಟಿಟ್ಟು ಮಾತಾಡ್ತೀಯ ಹೆಚ್ಚಬೇಕಲೇ ಮಗನ. ನೀನು ಗಂಡಸ್ತನ ಜೀವನದೊಳಗೊಬ್ಬ ವೈರಿ ಇರಬೇಕು ಅಂದ್ರೆ ನನ್ನ ಜೀವನಕ್ಕೊಂಥರ ಥ್ರಿಲ್ ಇರ್ತೈತಿ. ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದದ್ದು ಧರ್ಮನೇ ಇರಬಹುದು. ಆದ್ರೆ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಗಾಳಿ ತೋಟಾಸ ಮರೆಯೋದು ಶ್ರೀಕಾಂತ್ ಗೌಡ ಕರ್ಮಾನದ ನೆನಪಿರಲಿ. ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ, ಹುಟ್ಟುವಾಗ್ಲೇ ವಿಲನ್ ಅಂತ ಹುಟ್ಟಿದವನು. ಆಗೋಯ್ತು. ಅಯ್ಯೋ, ನೀವ್ಯಾಕೆ ಸಾರಿ ಕೇಳ್ತೀರಾ? ಸಾರಿ ಕೇಳ್ಬೇಕಾದವಳು ನಾನು. ನನ್ನ ಕಡೆಯಿಂದನೂ ತಪ್ಪಾಗಿದೆ. ಅಂದ ಹಾಗೆ ನಾನ್ ನಿಮ್ಮನ್ನೆಲ್ಲೂ ನೋಡ್ದ ಹಾಗಿದೆಯಲ್ಲ. ನೀವು ನನ್ನ ನೋಡಿದ್ದೀರಾ? ಎಲ್ಲಿ ನೋಡಿದ್ದೀರಾ? ಹಾ, ಅವತ್ತು ನಮ್ಮ ಕಾಲೇಜ್ ಫಂಕ್ಷನ್ ಅಲ್ಲಿ ಹಾಡು ಹಾಡಿದ್ದು ನೀವೇ ಅಲ್ಲ? ಹೌದು, ಅವತ್ತು ನಿಮ್ಮ ಕಾಲೇಜಿನಲ್ಲಿ ಹಾಡು ಹಾಡಿದ್ದು ನಾನೇ. ಆ ಹಾಡು ನಿಮ್ಗೆ ಇಷ್ಟವಾಯ್ತಾ? ತುಂಬಾನೇ ಇಷ್ಟ ಆಯ್ತು. ನಿಮ್ ಹಾಡನ್ನ ಕೇಳ್ದಾಗಿನಿಂದ ನಿಮ್ಮನ್ನ ಏನು ಕೇಳ್ಬೇಕು ಅನ್ಕೋತಾ ಇದ್ದೀನಿ. ಏನು ತಿಳ್ಕೊಳ್ಳೋದಿಲ್ಲ ಅನ್ನೋದಾದ್ರೆ ನೋಡೋಕೆ ಶ್ರೀಮಂತರು ಹುಡುಗಿರ್ ತರ ಕಾಣ್ತೀರ. ನಿಮ್ಮಂತ ಶ್ರೀಮಂತರು ಹುಡುಗಿರು ಹೇಳೋ ಮತ್ತೆ ನಮ್ಮಂತ ಬಡವರು ಕೇಳದೆ ಹೋದ್ರೆ ಈ ಬಡಜಬ ಬದುಕತ್ತೇನ್ರಿ ಭೂಮಿ? ಅದಕ್ಕಿಂತ ಮುಂಚೆ ನೀವ್ಯಾರಂತ ನನಗೆ ಗೊತ್ತಾಗ್ಲಿಲ್ಲ. ನಾನು ಇದೇ ಊರಿನ ಆಗರ್ಭ ಶ್ರೀಮಂತ ಶ್ರೀಕಾಂತ್ ಗೌಡರ ತಂಗಿ ಶಿಲ್ಪಾ ಅಂತ. ಅಂದ ಹಾಗೆ ತಮ್ಮ ಪರಿಚಯ ನನಗಾಗ್ಲಿಲ್ಲ. ನಮ್ಮ ಇದೆ ಧರ್ಮಾಪುರ. ಈ ಊರಲ್ಲಿ ಧರ್ಮನ ಅಂತ ಒಬ್ಬ ರೈತರಿದ್ದಾರೆ. ಅವರ ಏಕೈಕ ಸಹೋದರ ಕರ್ಮರಾಜ್ ಅಂತ. ಅಂದ ಹಾಗೆ ಅದು ಯಾವುದೋ ಮಾತುಕತ್ನಂದ್ರಿ. ಅದು ನಿಮ್ಮ ಹಾಡನ್ನ ಕೇಳಿದಾಗಿನಿಂದ ಈ ನಿಮ್ಮ ರೂಪ ಮೈ ಮಾಟವನ್ನ ನೋಡಿ ನಾನು ಮನಸ್ಸೊತ್ತು. ಏನ್ ಮೇಡಮ್, ತಮಾಷೆ ಮಾಡ್ತಾ ಇದ್ದೀರಾ? ಈ ಬಡಬಡ್ಕೊಂಡು ಅಪಹಾಸ್ಯ ಮಾಡ್ತಾ ಇದ್ದೀರಾ? ಅಯ್ಯೋ, ನಾನು ಯಾಕ್ರಿ ನಿಮ್ಮನ್ನ ಅಪಹಾಸ್ಯ ಮಾಡ್ಲಿ? ನನ್ನ ಮನಸ್ಸಿನಲ್ಲಿರೋ ಪ್ರೀತಿ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಯಾವ್ದ್ರಿ ನಿಮ್ ಪ್ರೀತಿ? ನಮ್ಮಂತ ಬಡ ಹುಡುಗರ ನೋಡಿದ ತಕ್ಷಣ ಪ್ರಪೋಸ್ ಮಾಡೋದು, ಮನಸ್ಸಲ್ಲಿ ಆಸೆ ಹುಡ್ಸೋದು, ಕನಸಿನ ಗೋಪುರ ಕಟ್ಸೋದು, ಕೊನೆಗೊಂದಿನ ಮನೆಯಲ್ಲಿ ಒಪ್ಪಲಿಲ್ಲ ಅಂತ ನಮ್ಗೆ ಬಾಯಿ ಹೇಳಿ ಮತ್ತೊಬ್ಬ ಶ್ರೀಮಂತ ಹುಡುಗರ ಜೊತೆ ಮದುವೆಯಾಗೋದು. ಇದಲ್ವೇನ್ರಿ ನಿಮ್ ಪ್ರೀತಿ? ನಿಮ್ಮ ಪ್ರೀತಿಯ ಗುಂಗಲ್ಲಿ ನಿಮ್ಮ ಲಿಮಿಟ್ ಬಸ್ ಹಾಕುವಾಗ್ದೆ ಸಾಯಕ್ಕುವಾಗ್ದೆ ಕೈಯಾಗಿ ಸಾರ ಬಾಟ್ಲಿ ಹಿಡಿದು ದೇವದಾಸ್ಗಳಾಗ್ತೀವಿ, ಕುಡಿದು ಅಭಿಷೇಕ ಮಲ್ಕೊಂಡಿರ್ತೀವಿ. ಆಗ ನೀವು ನಿಮ್ ಗಂಡ ಕರ್ಕೊಂಡು ನಮ್ಮಲ್ಲಿ ಬರ್ತೀರ. ಆಗ ನಮ್ಮಲ್ಲಿ ನೋಡಿ ನಿಮ್ ಗಂಡ ಕೇಳ್ತಾನ, ಲೇ ಯಾರೇ ಇವನು ಕುಡುಕ ಅಂತ. ಆವಾಗ ನೀವ್ ಹೇಳ್ತೀರಿ ಗೊತ್ತಾ, ಇವ ಕುಡುಕ ಅಲ್ಲ ಕಣ್ರಿ, ಇವನೇ ನೋಡ್ರಿ ನಮ್ಮೂರಲ್ಲಿ ನಿಯತ್ತಾಗಿ ಭಿಕ್ಷೆ ಬಿಡುವ ಭಿಕ್ಷುಕ ಅಂತ ಹೇಳ್ತೀರ. ಕಾರಣ ಕಟ್ಟಿಕೊಂಡ ಗಂಡನಿಗೆ ಘರತೆಗೆ ಕಾಣ್ಬೇಕಲ್ಲ, ಅದಕ್ಕೆ. ಯಾರೋ ಒಬ್ರು ಆ ತಪ್ಪನ್ನ ಮಾಡಿದ್ರು ಅಂದ ಮಾತ್ರಕ್ಕೆ ಎಲ್ಲರೂ ಹಾಗೆ ಇರ್ತಾರೆ ಅಂತ ತಿಳಿದುಕೊಳ್ಳೋದು ನಿಮ್ಮ ಭ್ರಮೆ. ಏನು
ಸಮಯ ಸಂದರ್ಭ ಅವರನ್ನ ಆ ರೀತಿ ಮಾಡಿದ ಕಚ್ಚಿರುತ್ತಷ್ಟೇ. ನೋಡಿ ಮೇಡಮ್, ದೂರದ ಬೆಟ್ಟ ನೋಡಕ್ ಮಾತ್ರ ಸುಂದರವಾಗಿ ಕಾಣುತ್ತೆ, ಹತ್ತಿರ ಹೋಗಿ ನೋಡಿದಾಗಲೇ ಗೊತ್ತಾಗುತ್ತೆ ಅಲ್ಲಿ ಕಲ್ಲು ಮುಳ್ಳುಗಳ ಅಡಂಬರ ತುಂಬಿಕೊಂಡಿರುತ್ತೆ ಅಂತ. ಈ ಪ್ರೀತಿನೂ ಕೂಡ ಹಾಗೆ ಮೇಡಮ್, ಮೊದಲು ಅನುಭವಿಸೋಕೆ ಸುಂದರವಾಗಿ ಕಾಣುತ್ತೆ, ಆದ್ರೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಲ್ಲಿ ಕಣ್ಣೀರಿನ ಕಡಲೆ ತುಂಬಿದೆ ಎಂದು. ಆ ಕಣ್ಣೀರಿನ ಕಡಲಿನಲ್ಲಿ ಬಿದ್ದು ಒದ್ದಾಡೋ ವಿಷಯ ನನಗಿಲ್ಲ. ಯಾಕಂದ್ರೆ ನಮ್ಮ ಅಣ್ಣ ಒಬ್ಬ ಬಡ ರೈತ, ನನ್ನನ್ನು MBBS ಪಶು ಡಾಕ್ಟರ್ ಮಾಡ್ಬೇಕಂತ ಕನಸು ಕಾಣ್ತಾ ಇದ್ದಾರೆ. ಅವರ ಆಸ್ತಿ ಕನಸುಗಳಿಗೆ ಮಣ್ಣೆಚ್ಚಿ ನಿಮ್ಮನ್ನು ಇಷ್ಟಪಡಕ್ಕಾಗಲ್ಲ. ಗುಡ್ ಬೈ. ನಿಂತ್ಕೊಳ್ಳಿ, ಇದೇ ನಿಮ್ಮ ಕೊನೆ ನಿರ್ಧಾರಣ? ಹಾಗಾದ್ರೆ ನನ್ನ ನಿರ್ಧಾರವನ್ನು ಕೇಳಿ ಹೋಗಿ. ಈ ಜನ್ಮದಲ್ಲಿ ನನ್ನ ಮದುವೆ ಅಂತ ಆಗೋದಾದ್ರೆ ಅದು ನಿಮ್ಮನ್ನ ಮಾತ್ರ. ನೀವೇನಾದ್ರೂ ನನ್ನ ಪ್ರೀತಿಯನ್ನ ನಿರಾಕರಿಸಿ ಹೋದದ್ದೇ ಆದ್ರೆ ಈ ಶಿಲ್ಪ ಹೋಗೋದು ಮನೆಗಲ್ಲ, ಸ್ಮಶಾನಕ್ಕೆ.